ನನ್ನ ಹೆಸರು ಡಾಕ್ಟರ್ ವಾತ್ಸಲ್ಯ ಎಸ್ ಗೌಡ. ನಾನು ಕಿಮ್ಸ್ ಆಸ್ಪತ್ರೆಯ ಸೈಕ್ಯಾಟ್ರಿ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಜಗತ್ತಿನಲ್ಲಿ ಮಾದಕ ವಸ್ತುಗಳ ಚಟ ಸುಮಾರು 20%, ಅಂದ್ರೆ 100ರಲ್ಲಿ 20 ಜನಕ್ಕೆ ಇರುತ್ತದೆ. ಈ ಮಾದಕ ವಸ್ತುಗಳ ಚಟ ಬೆಳೆಯಲು ಕಾರಣವೇನು? ಒಂದು, ವ್ಯಕ್ತಿತ್ವದಲ್ಲಿ ಇರುವ ದೋಷಗಳು. ಒತ್ತಡ, ಅಂದ್ರೆ ಕೆಲಸದಲ್ಲಾದ್ರೂ ಆಗಿರಬಹುದು ಅಥವಾ ದಿನನಿತ್ಯ ಜೀವನದಲ್ಲಾದ್ರೂ ಆಗಿರಬಹುದು, ಒತ್ತಡ ಆಗುವಂಥದ್ದು. ಮೂರನೇದು ಮನೋರೋಗಗಳು. ಈ ಮಾದಕ ವಸ್ತುಗಳಿಗೆ ಚಿಕಿತ್ಸೆ ಏನು? ಮೊದಲನೇ ಹಂತ ಮಾದಕ ವಸ್ತುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸುವುದು. ಎರಡನೇ ಹಂತ ತ್ಯಜಿಸುವಿಕೆ ಲಕ್ಷಣಗಳು, ಅಂದ್ರೆ ವಿಡ್ರಾಲ್ ಸಿಂಪ್ಟಮ್ಸ್ ನ ಟ್ರೀಟ್ ಮಾಡೋದಕ್ಕೆ ಔಷಧಿಗಳನ್ನು ನಾವು 1 ರಿಂದ 2 ವಾರಕ್ಕೆ ಕೊಡ್ತೇವೆ. ಮೂರನೇ ಹಂತ ದೈಹಿಕ ಅಥವಾ ಮನೋರೋಗಗಳಿದ್ದರೆ ಅದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ಕೌನ್ಸಿಲಿಂಗ್ ಕೂಡ ಮಾಡಲಾಗುತ್ತದೆ. ನಿಮಗೆ ಅಥವಾ ನಿಮ್ಮ ಆಪ್ತರಿಗೆ ಈ ಮಾದಕ ವಸ್ತುವಿನ ಚಟವಿನ ಕಾಯಿಲೆ ಇದ್ದರೆ ತಕ್ಷಣವಾಗಿ ಸಹಾಯವನ್ನು ಪಡೆಯಿರಿ.